ಇವತ್ತು ಪ್ಲೇ ಝೋನ್ಗೆ ಹೋಗ್ತಾ ಇದ್ದೀವಿ RNZ ಮಾಲಲ್ಲಿ. ನಮ್ಮ ಅಕ್ಕ ಮಕ್ಕಳು, ನಾನು, ನಮ್ಮಮ್ಮ. ನಾವು ತುಂಬ ಕಡೆ ಚೆಕ್ ಮಾಡಿದ್ರಿ, ಪ್ಲೇ ಅಂದರೆ ಆಟ ಆಡೋಕ್ಕೆ ಯಾವುದಾದ್ರೂ ಸರ್ಕಸ್ ಥರ ಹಾಕಿರ್ತಾರಲ್ಲ ಮಕ್ಕಳಿಗೆ ಸಮ್ಮರ್ ಹಾಲಿಡೇ ಟೈಮಲ್ಲಿ ಅಂತೇಳಿ, ಬಟ್ ಎಲ್ಲೂ ಸಿಕ್ಕಿಲ್ಲ. ಅದಕ್ಕೆ ನಾವು ಮಾಲ್ ಆಫ್ ಏಷ್ಯಾಗೆ ಹೋದ್ರಿ. ಅವಳು ಆಟ ಆಡೋದು ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ನಮ್ಮ ಅಕ್ಕ ಮಗ ಸ್ವಲ್ಪ ಆಟ ಮಾಡ್ತಾಯಿದ್ದ, ಅವ್ನಿಗೆ ಯಾವುದೋ ಬೇರೆ ಆಟ ಆಡಬೇಕು ಅಂತೇಳಿ. ನಾವು ಆ್ಯಕ್ಚುಲಿ ಒಂದು ಕಾರ್ಡ್ ತೊಗೊಂಡಿರೋದ್ರಿಂದ ಅವನಿಗೆ ನಮ್ಮಮ್ಮ ಗೊತ್ತಾಗಿಲ್ಲ ಹೆಂಗೆ ಮಾಡಬೇಕು ಅದನ್ನು ಅಂತೇಳಿ, ಅದಕ್ಕೆ ನಾನು ಹೋಗಿದ್ದೆ ಅವನ ಜೊತೆ. ಜಾಸ್ತಿ ಗೇಮ್ ಬಂದು ಪಿಕ್ ಮಾಡೋ ಗೇಮ್ಗಳೇ ಇತ್ತು. ಮಕ್ಕಳಿಗೆ ಅದು ನೋಡಿದ್ರೆ ಆಸೆ, ಬಟ್ ಅದು ಯೂಸ್ ಏನಿಲ್ಲ, ಬರೋದು ಇಲ್ಲ ಪಿಕ್ ಮಾಡೋಕೆ ಹೋದರೆ. ನಾನು ಬೇಡ ಅಂತೇಳಿ ಅವ್ರಿಗೆ ಯಾವ್ದು ಅಡ್ಜಸ್ಟ್ ಆಗುತ್ತೋ ಅಂದರೆ ಅವ್ರು ಆಟ ಆಡೋ ಥರ ಇರಬೇಕು, ಸುಮ್ಮನೆ ದುಡ್ಡು ವೇಸ್ಟ್ ಆಗಬಾರ್ದು. ಯಾಕೆ ಅಂದರೆ ಒಂದೊಂದು ಆಟಕ್ಕೆ ಬಂದು 100 ರೂಪಾಯಿ 150 ಆ ಥರ ಇರುತ್ತೆ. ಅದಕ್ಕೆ ವೇಸ್ಟ್ ಆಗೋದು ಬೇಡ ಅಂತ ಈ ಥರ ಸಣ್ಣ ಪುಟ್ಟ ಆಟಗಳು ಆಡಿಸ್ತಾ ಇದ್ದೀನಿ. ಇದಕ್ಕೂ ಏನು ಕಮ್ಮಿ ದುಡ್ಡಲ್ಲ, ಬಟ್ ಜಾಸ್ತಿನೇ. ಇದು ಬಂದು ನಮ್ಮ ಅಕ್ಕ ಮಗಳು ಗನ್ ಶೂಟು ಸಖತ್ತಾಗಿ ಮಾಡ್ತಾ ಇದ್ಲು. ಆಮೇಲೆ ಅವ್ರಿಗೆ ಏನಂದರೆ ಜಸ್ಟ್ ಆಡಬೇಕು ಅಂತ ಆಸೆ ಒಂದಷ್ಟೇ, ಅದಾದಮೇಲೆ ಅರ್ಧಕ್ಕೆ ಎದ್ದೋಗ್ಬಿಡ್ತಾರೆ, ಸಾಕು ಸಾಕು ಅಂತ ಹೇಳ್ಬಿಟ್ಟು. ಇನ್ನು ನಾವು ಸಾಕು ಬಿಡು ಅಂದ್ಬಿಟ್ಟು ಅವಳು ಸಾಕು ಬಿಡು ಅಂದ್ಬಿಟ್ಟು ಬಿಟ್ಬಿಟ್ರಿ. ಇದು ನಮ್ಮಮ್ಮ ಕೈಯಲ್ಲಿ ಇಟ್ಕೊಂಡಿರೋದು, ಅದೇ ಪಿಕ್ ಮಾಡೋಕ್ಕೆ ಹೋಗಿ ಅದರಿಂದ ಇದು ಒಂಥರ ಕೂಪನ್ ಥರ ಬಂದಿರೋದು. ಇದಾಕ್ಬಿಟ್ಟು 100 ಪಾಯಿಂಟ್ಸ್ ಏನೋ ನಮಗೆ ಬಂತು. ಇನ್ನೊಂದು ಪಕ್ಕದಲ್ಲಿ ಪ್ಲೇ ಝೋನ್ ಥರ ಇದೆ, ಅಲ್ಲಿಗೆ ಹೋಗಿದ್ರೆ ತುಂಬ ಚೆನ್ನಾಗಿತ್ತು. ಬಟ್ ನಾವೇನು ಮಾಡಿಬಿಟ್ರಿ, ಇಲ್ಲಿ ಟೈಮ್ ಝೋನಲ್ಲೇ ತೊಗೊಂಡ್ಬಿಟ್ರಿ. ಅದರಿಂದ ನಮಗೆ ಅಷ್ಟೊಂದೇನು ಗೇಮು ಇಂಟ್ರೆಸ್ಟ್ ಅನಿಸಿಲ್ಲ. ಇಲ್ಲಿ ಜಸ್ಟ್ ಒಂದು ಪಿಕ್ ಮಾಡೋದ ಬಾಕ್ಸ್ಗಳು ಹಿಂದೆಗಡೆ ಕಾಣಿಸ್ತಿದೆಲ್ಲ, ಆ ಥರ ಪಿಕ್ ಮಾಡೋ ಬಾಕ್ಸು ಜಾಸ್ತಿ ಇತ್ತು. ಈ ಗೇಮ್ನ ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಾಯಿದ್ರು ನಮ್ಮ ಅಕ್ಕ ಮಕ್ಕಳು. ನಮಗೂ ಖುಷಿ ಅನಿಸ್ತು ನೋಡಿ. ಏನಾರ ತಿನ್ನೋಣ ಅಂತೇಳಿ ನಾವು ಬರ್ಗರ್ ತೊಗೊಂಡ್ರಿ ನಮ್ಮ ಅಕ್ಕ ಮಗಳಿಗೆ. ಹಾಗೆ ನಮ್ಮ ಅಕ್ಕ ಮಗ ಡೋನೆಟ್ ತಿಂದು ಖಾಲಿ ಮಾಡಿದ್ದ. ನಾನು ನಮ್ಮಮ್ಮ ಬಂದು ಪಾಸ್ತಾ ತಿಂದ್ರಿ. ತುಂಬಾ ಕಾಸ್ಟ್ಲಿ ಅನಿಸ್ತು ನನಗೆ. ಹಾಗೆ ಕೆಳಗೆ ಬರ್ತಾ ಇಲ್ಲಿ ಒಂದು ಟೆಡಿ ಬೇರ್ ಇಕ್ಕಿದ್ರು. ಆ ಟೆಡಿ ಬೇರ್ ಹತ್ರ ಫೋಟೋ ಇಡ್ಸ್ಕೋಬೇಕು ಅಂತ ಫೋಟೋ ಎಲ್ಲ ಇಡ್ಸ್ಕೊಂಡ್ರು. ಆಮೇಲೆ ಕೆಳಗಡೆ ಸ್ವಲ್ಪ ಗಾರ್ಡನ್ ಥರ ಇತ್ತು, ಅಲ್ಲೂ ಫೋಟೋಸ್ ಎಲ್ಲ ಇಡಿಸ್ಕೊಂಡ್ರು. ನಾನೇನು ಅಷ್ಟೊಂದು ಫೋಟೋ ಇಂಟ್ರೆಸ್ಟ್ ಏನಿಲ್ಲ ನನಗೆ, ಜಸ್ಟ್ ಅವ್ರದ್ದು ಮಾತ್ರ ಹಿಡಿದೆ. ನನಗೂ ಬಾಬಾ ಅಂತ ಇಡ್ಸ್ಕೊ ಅಂತಂದ್ರೆ. ಹಾಗೆ ಆಚೆ ಹೋಗೋ ಟೈಮಲ್ಲಿ ಡೋರೆಮಾನ್ ಬಂದಿತ್ತು, ಶೋ ನಡೀತಾ ಇತ್ತು. ನಾವು ಲಕ್ಕಿಲಿ ಆ ಟೈಮಲ್ಲಿ ಆಚೆ ಬಂದ್ರಿ. ನಮ್ಮಮ್ಮ ಎಲ್ಲಿ ಮುಗ್ದೋಗುತ್ತೋ ಅಂತ ಓಡಿ ಕರ್ಕೊಂಡೋಗಿ
ತೋರಿಸ್ತಾ ಇತ್ತು. ನಮ್ಮ ಅಕ್ಕ ಮಗಳಿಗೆ ನೋಡೋಕ್ಕಾಗಿಲ್ಲ, ಜನ ಜಾಸ್ತಿ ಇದ್ದರು. ನನಗೂ ಎತ್ಕೊಳ್ಳೋಕ್ಕಾಗಿಲ್ಲ, ಯಾಕೆಂದರೆ ನನಗೆ ಹೆವಿ ಎತ್ತಕ್ಕಾಗಲ್ಲ ಅವಳು ಒಂದು 12 kg ಆದ್ರೂ ಇರ್ತಾಳೆ, ನಾನು ಹೆಂಗೆ ಎತ್ತೋದು ಅಂದ್ಬಿಟ್ಟು ಎತ್ತಿಲ್ಲ ಅವಳನ್ನ. ಅದೇ ಇದು ಶೋ ನಡೀತಾ ಇದೆ. ಹಾಗೆ ಡೋರೆಮಾನ್ ನೋಬಿತಾ ಜೊತೆ ಫೋಟೋಸ್ ಇಡ್ಸ್ಕೊಬೋದತ್ತೆ. ನಮ್ಮ ಅಕ್ಕ ಮಗಳು ಕಳಿಸಿದ್ರೆ ಅವಳು ಬಂದು ಒಳ್ಳೆ ಇದು ಅಟೆನ್ಷನ್ ಥರ ನಿಂತು ಬಿಟ್ಟಿದ್ಲು ಫೋಟೋದಲ್ಲಿ. ನಾನು ನೋಡಿ ನಗ್ತಾ ಇದ್ರಿ ಆಚೆ ಬಂದು. ಇನ್ನು ನಾವು ಎಲ್ಲ ನೋಡಿದ್ದಾಯಿತು, ಹೊರಟಿದ್ದೀವಿ. ನಾವು ಹೋಗೋಷ್ಟರಲ್ಲಿ ಒಂದು 7:40 ಆಗಿಬಿಟ್ಟಿತ್ತು. ಹಾಗೆ ಬರ್ತಾ ಚಿಕನ್ ತಗೊಂಡು ನಮ್ಮಮ್ಮ ಮನೆಗೆ ಡೋರಾಮನ್ ಹತ್ರ ಯಾಕೆ ಹೋಗಿಲ್ಲ ನೀನು? ಅಕ್ಕ ಹೋಗಿದ್ಲು ನೋಡ್ದ ಡೋರಾಮನ್ ಹತ್ರ. ನಾನು ನಮ್ಮ ಅಕ್ಕ ಮಗ ಬಂದು ಆಚೆ ವೆಯ್ಟ್ ಮಾಡ್ತಾ ಇದ್ರಿ. ನಾನು ಕೇಳಿದೆ ಏನು ಫೋಟೋ ಇಡ್ಸಕ್ಕೆ ನೀನು ಹೋಗಿಲ್ಲ ಅಂತ. ಹಾಗೆ ಮನೆಗೆ ಬಂದ್ಮೇಲೆ ನನ್ನ ತಮ್ಮ ಭಯ ಕಸ್ತಾ ಎಲ್ಲಿ ಅಂತ ಮಾಸ್ಕ್ ಹಾಕೊಂಬಂದ್ಬಿಟ್ಟು ಅವ್ನು ಫುಲ್ ಭಯ ಬಿದ್ದೋಗ್ತಾ ಇದ್ದ. ನನ್ನ ತಮ್ಮ ಏನೋ ಗೊಂಬೆ ಹಾಕೊಂಡು ಎದುರಿಸ್ತಾವನೆ ಮಕ್ಕಳಿಗೆ. ಇಲ್ಲಿ ನೋಡ್ರಿ, ಏಲಿಯನ್, ಗ್ರೀನ್ ಕಲರ್ ಏಲಿಯನ್. ಏಲಿಯನ್ ಬೈ ಬೈ ಅಂತೆ. ಉಸಿರು ಒಂದೇ ಸಲ ಮೇಲೆ ಬಿಡ್ತಾನಿಗೆ. ನೋ ಗೇಮ್. ನಮ್ಮಮ್ಮ ಬ್ಲೌಸ್ ಹೊಲಿಯೋದು ಯಾರೋ ಕೊಟ್ಟಿದ್ರು, ಬ್ಲೌಸ್ ಹೊಲಿತಾ ಇತ್ತು. ನಮ್ಮ ಅಕ್ಕ ಮಗ ಗೇಮ್ ಅಂತಾನೆ ಇರ್ತಾನೆ ಯಾವಾಗ. ಅದಕ್ಕೆ ಇದ್ರೂ ಇಲ್ಲ ಅಂತ ಸುಳ್ಳು ಹೇಳ್ದೆ ಅವನಿಗೆ, ಇಲ್ಲ ನನ್ನ ಹತ್ರ ಗೇಮು ಅಂತೇಳಿ. ಇನ್ನು ಬಂದು ನಾನು ಮನೆಗೆ ಹೋಗೋ ಟೈಮ್ ಆಗಿತ್ತು. ನಮ್ಮ ಹಸ್ಬೆಂಡ್ ಬರ್ತೀನಿ ಅಂದರು. ನಾನು ಬಂದು ಆಚೆ ವೆಯ್ಟ್ ಮಾಡ್ತಾಯಿದ್ರೆ ತಿರುಗಿ ನೋಡಿದ್ರೆ ಈ ಪಿಳ್ಳೆಗಳು ನಿಂತ್ಕೊಂಡು ಅವ್ರ ಚಿಕ್ಕಪ್ಪಗೋಸ್ಕರ ವೆಯ್ಟ್ ಮಾಡ್ತಾವ್ರೆ. ನಾನು ಮನೆಗೆ ಹೋಗೋ ಅಷ್ಟರಲ್ಲೇ 9 ಗಂಟೆ ಆಗೋಗಿತ್ತು. ನಾನು ಅದಕ್ಕೆ ಏನು ವಿಡಿಯೋ ಮಾಡಿಲ್ಲ. ಬೆಳಿಗ್ಗೆ ಎದ್ದು ಡ್ರೈ ಫ್ರೂಟ್ಸ್ ನೆನೆಸಿಕ್ಕಿದ್ದೆ, ಅದನ್ನು ಹಾಲು ಕುಡಿತಾ ಇದ್ದೆ. ನಮ್ಮ ಹಸ್ಬೆಂಡ್ಗೆ ಪುಳಿಯೋಗರೆ ಮಾಡಿಕೊಟ್ಟೆ ಟಿಫನ್ಗೆ. ನಾನು ಇವತ್ತು ಬಂದು ಫೇಸ್ ಯೋಗ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಂದು ಒಂದು ಸ್ವಲ್ಪ ದಿನ ಹಿಂದೆ ಮೂಗೆಲ್ಲ ಸ್ವಲ್ಪ ಊದಕ್ಕೆ ಸ್ಟಾರ್ಟ್ ಆಗಿತ್ತು. ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ಲೇ ಊದೋದು, ಬಟ್ ನಂಗೆ ಆಲ್ರೆಡಿ ಮೂಗು ದಪ್ಪ ಇರೋದ್ರಿಂದ ಇನ್ನೂ ಊದಿದ್ರೆ ಒಂಥರ ಆಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಫೇಸ್ ಯೋಗ ಸ್ಟಾರ್ಟ್ ಮಾಡಿದೆ. ಫೇಸ್ ಯೋಗ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಅಷ್ಟೊಂದೇನು ಇಲ್ಲೆಲ್ಲ ದಪ್ಪ ಆಗಿತ್ತು, ಸ್ವಲ್ಪ ಇವಾಗ ಕಮ್ಮಿ ಆಗಿದೆ. ಇದನ್ನು ನಾನು ಒಂದು 6 ಡೇಸಿಂದ ಮಾಡ್ತಾಯಿದ್ದೀನಿ. ನನಗೆ ಅನಿಸುತ್ತೆ ರಿಸಲ್ಟ್ ಗೊತ್ತಾಗ್ತಿದೆ ಅಂತ. ಜಾಸ್ತಿನೇ ಇಲ್ಲೊಂಥರ ಆಗಿತ್ತು. ಇದು ಬಂದು ನಂದು ಬೋನು. ಇಷ್ಟು ಹಿಂಗಿದ್ರೆ ಸಣ್ಣ ಕಾಣಿಸುತ್ತೆ ಮುಖ, ಹಿಂಗೆ ಬೋನು ಇರೋದಲ್ವಾ, ಹಿಂಗಿದ್ರೆ ಸ್ವಲ್ಪ ಸಣ್ಣ ಕಾಣಿಸುತ್ತೆ. ಇದೆಲ್ಲ ಬರುತ್ತಲ್ವ ಮಾಂಸ, ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಬರುತ್ತಲ್ಲ, ಅದರಿಂದ ಹಿಂಗಾಗುತ್ತಷ್ಟೆ. ಇದೀನಿ, ನನಗೆ ಗೊತ್ತಿದ್ದಿರೋ ಸ್ಟೆಪ್ಸ್ ನಾನು ಮಾಡಲ್ಲ. ಅಂದರೆ ನನಗೆ ಯಾವುದು ಎಫೆಕ್ಟ್ ಅನಿಸ್ತೋ ಅದನ್ನು ಮಾತ್ರ. ಇದಕ್ಕೂ ಮುಂಚೆ ನಾನು ಬಂದು ಒಂದು 6 ಮಂತ್ ಹಿಂದೆಗಡೆ ಮಾಡಿದ್ದೆ, ಫೇಸ್ ಯೋಗ ಮಾಡಿದ್ದೆ. ಆವಾಗ ರಿಸಲ್ಟ್ ಚೆನ್ನಾಗಿತ್ತು. 1 ವಾರ ಚಾಲೆಂಜ್ ಅಂತ ತೊಗೊಂಡಿದ್ದೆ, ಯಾವುದೋ ಆ್ಯಪಲ್ಲಿ ಫ್ರೀಯಾಗಿ 1 ವಾರ ಚಾಲೆಂಜ್ ಅಂತ ಕೊಟ್ಟಿದ್ದರು. ಅದರಲ್ಲಿ ನೋಡಿದೆ, ಬಟ್ ಅದರಿಂದ ನನಗೆ ಸ್ವಲ್ಪ ಎಫೆಕ್ಟಿವ್ ಅನಿಸ್ತು. ಇವಾಗ ಆಲ್ರೆಡಿ ನನಗೆ 8 ಮಂತ್ ಸ್ಟಾರ್ಟ್ ಆಗಿದೆ, 8 ಮಂತಲ್ಲಿ ನಡೀತಿದೆ. ಇವಾಗ ಸ್ವಲ್ಪ ದಿನದಿಂದ ನಾನು ವೀಡಿಯೋಸ್ ಹಾಕ್ತಾ ಇದ್ದೀನಲ್ವ, ಯಾರು ಕೂಡ ನೋಡ್ತಾ ಇಲ್ಲ ನನ್ನ ವೀಡಿಯೋ, ಯಾಕಂತ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಒಂದೇ ಥರ ವೀಡಿಯೋ ಹಾಕ್ತಾ ಇರೋದಕ್ಕೆ ಬೋರ್ ಆಗಿಬಿಟ್ಟಿದೆ ಅನಿಸುತ್ತೆ ಅವ್ರಿಗೆ, ಅದಕ್ಕೆ ಇರ್ಬೋದೇನೋ ಅಂಥೇಳಿ. ಮಂತ್ಲಿ ನನ್ನ ಸಿಮ್ಟಮ್ಸ್ ಏನಿದೆ ಅಂತಲೂ ವೀಡಿಯೋ ಮಾಡಾಕೋಣ ಅಂದ್ಕೊಂಡೆ, ಬಟ್ ಯಾರು ನೋಡಲ್ಲಲ್ಲ, ಇನ್ನೇನಕ್ಕೆ ಹಾಕೋದು ಅಂದ್ಬಿಟ್ಟು ಜಸ್ಟ್ ಇದನ್ನು ನಾನು ಏನು ಚಾನಲ್ ತೆಗಿಬೇಕು ನನ್ನದೇ ಚಾನಲ್ ಇರಬೇಕು ಅಂತ ಏನು ಮಾಡಿಲ್ಲ. ನಂಗೆ ಇದೊಂದು ಮೆಮೊರಿ ಥರ ಮಾಡ್ಕೊಂಡಿರೋ ಚಾನಲ್ ಅಷ್ಟೇ. ಇದು ವ್ಲಾಗ್ ಚಾನಲ್ ಬಂದು ಯಾಕೆ ಅಂದರೆ ಯೂಟ್ಯೂಬಲ್ಲಿ ನಾವು ವೀಡಿಯೋ ಮಾಡಿ ಹಾಕೋದ್ರಿಂದ ಅದು ಯೂಟ್ಯೂಬಲ್ಲಿ ಇರುತ್ತೆ, ಅದಕ್ಕೆ ನಾನು ಚಾನಲ್ ಓಪನ್ ಮಾಡಿದ್ದು ವ್ಲಾಗ್ ಚಾನಲ್ಲು.
ನನಗೇನು ಅವಶ್ಯಕತೆ ಇತ್ತಿಲ್ಲ ವ್ಲಾಗ್ ಚಾನಲ್ ಓಪನ್ ಮಾಡೋದು. ಬಟ್ ಇಲ್ಲಿ ಒಂದು ಮೆಮೊರಿ ಥರ ಇರುತ್ತೆ ಎಲ್ಲನೂ ಅಂತ ಹೇಳಿ ಕೂಡ ಅದೊಂದು ಥಾಟಲ್ಲಿ ಕೂಡ ನಾನು ಇದು ಚಾನಲ್ ಓಪನ್ ಮಾಡಿದ್ದು. ನನ್ನ ವಿಡಿಯೋದ್ರಲ್ಲಿ ಏನಾದರೂ ನಿಮ್ಗೇನಾದರೂ ಚೇಂಜಸ್ ಬೇಕಾ, ಇಲ್ಲ ನಾನೇನಾದರೂ ಒಂದೇ ಥರ ವಿಡಿಯೋ ಮಾಡ್ತಾಯಿದ್ದೀನ ಅಂತ ಹೇಳಿ ಹಾಕಿ. ಅಲ್ಲಿವರೆಗೂ ನಂಗೆ ಗೊತ್ತಾಗಲ್ಲ. ಯಾಕೆ ಅಂದರೆ ಯೂಶ್ವಲಿ ನಾನು ಮನೇಲಿರೋದಕ್ಕೆ ನಾನು ಮನೇಲಿರೋ ವ್ಲಾಗೆ ಮಾಡಾಕ್ತೀನಿ. ನಿಮ್ಗೆ ಯಾವ ಥರ ವ್ಲಾಗು ನಾನು ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಾ ಅಂತ ಹೇಳಿ ನೀವು ಹಾಕಿದ್ರೆ ಆವಾಗ ನಂಗೆ ಗೊತ್ತಾಗುತ್ತೆ ಅಷ್ಟೇ. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ನಿಮಗೆ ಏನಾದರೂ ಬೇರೆ ಥರ ವಿಡಿಯೋ ಬೇಕಾದರೆ ಅದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನೆಕ್ಸ್ಟ್ ವಿಡಿಯೋದಿಂದ ಸಿಗೋಣ.